ರಾಯರೇ, ಒಂದೇ ಒಂದು ನಿಮಿಷ, ನಾನು ಇವಾಗ ಬಂದ್ಬಿಡ್ತೀನಿ. ನಾನ್ ಮೊದ್ಲೇ ಹೇಳಿಲ್ವಾ, ಈ ದುರ್ಗಾ ನಮ್ಮ ಮನೆಗ್ ಬಂದಾಗಿಂದ ಬರೀ ಅನಿಷ್ಟಾನೆ. ತಮ್ಮ ಬಾಯಿ ಮುಚ್ಕೊಂಡಿದೆ, ಸುಮ್ಮನೆ ಏನೇನು ಮಾತಾಡ್ಬೇಡ. ಮಾಡೋದು ನಾನು ಈ ಊರಿಗೆ ಬರ್ಲೇಬಾರ್ದಾಗಿತ್ತು. ಏನಾದ್ರೂ ಪ್ರಳಯ ಆಗ್ಬಿಟ್ರೆ ಪ್ರಳಯ ಬಂದ್ರೆ ಮೊದಲು ನಿನ್ನನ್ನು ನುಗ್ಗುತ್ತೆ. ಸುಮ್ಮನೆ ಅಪ್ಪ, ಪ್ರಳಯ ಬಂದು ನಮ್ಮನ್ನು ನುಂಗುತ್ತಾ? ಹಾಗೇನೂ ಆಗಲ್ಲ, ನೀ ಹೆದರ್ಬೇಡ. ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಇದು ಎಂದೂ ಕಾಣದ ಕೇಳದಂತಹ ರಹಸ್ಯ. ಈ ಹುಲ್ಕೆ ಸುಮ್ಮನೆ ಬಿದ್ದಿದ್ದಲ್ಲ. ಅಂದ್ರೆ ಇದು ಯಾವುದೋ ಅನಾಹುತದ ಮುನ್ಸೂಚನೆ ಅಂತೀರಾ? ಇಲ್ಲ ರಾಯರೇ, ಇದು ಯಾವುದೋ ಅನಾಹುತದ ಮುನ್ಸೂಚನೆ ಅಲ್ಲ. ಇದು ದೈವಿಕ ವಿಶ್ರಾಂತಿಯ ಸಮಯ ಅಷ್ಟೇ. ಆ ಉಲ್ಕೆ ಬೀಳ್ತಾ ಇದೆ ಅಂದ್ರೆ ದೇವಿ ಕಣ್ಣರಪ್ಪೆಯನ್ನು ಬಡಿದಿದ್ದಾಳೆ ಅಂತ ಅದರ ಅರ್ಥ. ಇಷ್ಟು 1000 ವರ್ಷಗಳಿಂದ ಜಗತ್ತನ್ನ ಕಾಯ್ತಾ ಇರೋ ದುರ್ಗಾದೇವಿ ಒಂದು ಕ್ಷಣ ಕಣ್ಣು ಮುಚ್ಚಿದಾಳೆ ಅಷ್ಟೇ. ಅಲ್ಲ, ದೇವತೆಗಳು ಕಣ್ಮುಚ್ಚಲ್ಲ, ರೆಪ್ಪೆ ಬಡಿಯಲ್ಲ ಅಂತ ಹೇಳ್ತಾರಲ್ಲ, ಹಾಗಿರ್ಬೇಕಾದ್ರೆ ಈ ರೆಪ್ಪೆ ಬಡಿಯೋದು ಅರ್ಥ ಏನು? ನಿಮ್ಮ ಪ್ರಶ್ನೆ ಸರಿಯಾಗೇ ಇದೆ. ದೇವಿ ಸದಾ ಜಾಗೃತಳು. ಆದರೆ 1000 ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಸಂಧಿ ಕಾಲದಲ್ಲಿ ಅವಳು ಮನುಷ್ಯ ರೂಪದ ಆಯಾಸವನ್ನು ಧರಿಸಿ ವಿಶ್ರಾಂತಿಗೆ ಜಾರ್ತಾಳೆ. ಈ ಉಲ್ಕೆ ದೈವಿಕ ನಿದ್ದೆಯ ಆರಂಭದ ಕಿಡಿ ಅಷ್ಟೇ. ಅಣ್ಣ, ನನ್ನೊಂದು ಪ್ರಶ್ನೆ. ದೇವಿ ನಿದ್ರೆಗೆ ಜಾರಿದಾಗ ಈ ಸೃಷ್ಟಿ ರಕ್ಷಣೆ ಯಾರು ಮಾಡ್ತಾರೆ? ದುಷ್ಟಶಕ್ತಿಗಳು ಆ ಸಮಯನ ಬಳಸ್ಕೊಳ್ಳೋದಿಲ್ವಾ? ಅದೇ ಇವಾಗಿರೋ ಭಯ. ಇದರಲ್ಲಿ ಹೇಳಿರುವಂತೆ ತಾಯಿ ಇವತ್ತೊಂದು ರಾತ್ರಿ ನಿದ್ರಿಸ್ತಾಳೆ. ಅವಳು ನಿದ್ರೆ ಮಾಡೋ ಸಮಯದಲ್ಲಿ ದೇವಸ್ಥಾನ ಅನಾಥವಾಗಿರುತ್ತೆ. ಅದಕ್ಕೆ ರಕ್ಷಾ ಕವಚ ಇರೋದಿಲ್ಲ. ನಾವು ಯಾರೂ ಕೂಡ ದೇವಿಗೆ ಆ ಸಮಯದಲ್ಲಿ ನಿದ್ರಾಭಂಗವನ್ನು ಮಾಡಬಾರ್ದು. ಸೂರ್ಯ ಅಸ್ತವಾಗೋಕ್ಕಿಂತ ಮುಂಚಿತವಾಗಿ ದೇವಸ್ಥಾನದ ಗರ್ಭಗುಡಿ ಬಾಗಿಲನ್ನು ನಾವು ಹಾಕಬೇಕು. ಯಾರೂ ಯಾವುದೇ ಕಾರಣಕ್ಕೆ ಆಗಲಿ ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶ ಮಾಡೋ ಹಾಗಿಲ್ಲ. ದೇವಿಯ ಶಕ್ತಿ ಸುಪ್ತ ಸ್ಥಿತಿಗೆ ಜಾರಿದಾಗ ದುಷ್ಟಶಕ್ತಿಗಳ ಅಟ್ಟಹಾಸ ಮಿತಿ ಮೀರುತ್ತೆ. ದುಷ್ಟಶಕ್ತಿಗಳು ಈ ಸಮಯಕ್ಕೋಸ್ಕರವಾಗಿಯೇ ಕಾಯ್ತಾ ಇರುತ್ತೆ. ಹಾಗಾಗಿ ದುಷ್ಟಶಕ್ತಿಗಳಿಂದ ನಮಗೆ ಯಾರಿಗೂ ಯಾವುದೂ ತೊಂದರೆ ಆಗದ ಹಾಗೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಷ್ಟೆ.